ಕಲಶಕಾವ್ಯಗಳು ನೀಡಿವೆ. ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆ ಸ್ವಾಧ್ಯಾಯ ನಡೆದುತ್ತಿದೆ. ಬಂಧ ಅಧಿಕಾರದ ಅಂತಿಮ ಮಂಗಲ ಕಲಶಿದೆ. ರಾಗಾದೀನಾಮುದಯಮದಯಂ ಧಾರಯತ್ ಕಾರಣಾನಾಂ ಕಾರ್ಯಂ ಬಂಧಂ ವಿವಿಧಮಧುನಾ ಸತ್ಯದೇವ ಪ್ರಣುಜ್ಯ ಜ್ಞಾನಜ್ಯೋತಿ ಕ್ಷಪಿತತೀರಂ ಸಾಧು ಸನ್ನದ್ಧಮೇತತ್ ತದ್ವದ್ಯದ್ವಸ್ಪ್ರಸರಮಪರ ಕೋವಿನಾಶ್ಚಾನಮೂರ್ತಿ. ಏತತ್ ಜ್ಯೋತಿ ಜ್ಞಾನಜ್ಯೋತಿ ತದ್ವತ್ ಸನ್ನದ್ಧಂ. ಸ್ವಾನುಭವಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಎಂದರೆ, ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರವು ಅದನ್ನು ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ತಡೆಯುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಇಂಥ ಆವರಣವು ಶುದ್ಧ ಪರಿಣಾಮದಿಂದ ನಾಶವಾಗುತ್ತದೆ. ಯಾವುದ ಸ್ವಾನುಭವಗೋಚರವಾದಂಥ ಶುದ್ಧ ಚೈತನ್ಯ ವಸ್ತು ತನ್ನ ಶಕ್ತಿ ಸಾಮರ್ಥ್ಯದಿಂದ ಪ್ರಕಟ ಆಗಿದೆ. ಅದು ಯಾವ ರೀತಿ ಪ್ರಕಟ ಆಗಿದೆ ಅಂತಂದ್ರೆ, ಅದರ ಪ್ರಸಾರವನ್ನು ಇನ್ನು ಇನ್ನೊಂದು ದ್ರವ್ಯ ತಡೆಯೋ ಸಾಧ್ಯ ಇಲ್ಲ. ಈ ಪ್ರಕಾರ ಆಚಾರ್ಯ ಪ್ರಭುವಿನ ಶಬ್ದಗಳದ್ದು ಅರ್ಥ ಮಾಡಿ ಟೀಕಾಕಾರರ ಭಾವಾರ್ಥ ಹೇಳ್ತಾ ಇದ್ದಾರೆ. ಏನಿದೆ ಭಾವಾರ್ಥ? ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಜ್ಞಾನದರ್ಶನಲ್ಲಿಲ್ಲ, ಕೇವಲ ಜ್ಞಾನ, ಕೇವಲ ದರ್ಶನ ಅಂದರು. ಅದನ್ನು ಪ್ರಸಾರನ ಆಗೀತಲ್ಲ, ಪ್ರಕಟ ಯಾವ ರೀತಿ ಪ್ರಕಟ ಆಗಿದೆ ಅಂತಂದ್ರೆ, ಅದರ ಪ್ರಸಾರವನ್ನು ಇನ್ನು ಯಾವ ದ್ರವ್ಯದಿಂದನೂ ತಡೆಯೋ ಸಾಧ್ಯ ಇಲ್ಲ. ಹಾಗಾದ್ರೆ ಎಲ್ಲಿಂದ ಪ್ರಸಾರ ಆಯ್ತದ? ಜೀವದ ಸ್ವಭಾವನ ಇದೆ. ಏನಿದೆ? ಕೇವಲ ಜ್ಞಾನ, ಕೇವಲ ದರ್ಶನ. ಇಲ್ಲಿ ಕೇವಲ ಜ್ಞಾನ, ಕೇವಲ ದರ್ಶನ ಏನು ಶಬ್ದ ಪ್ರಯೋಗ ಇದೆ, ಅದರ ಅರ್ಥ ಕೇವಲ ಜ್ಞಾನ ಸಿರುಪ್ ಭಕ್ತ ಇದು ಇದೆಯೋ, ಅಥವಾ ಅಲ್ಲಿ ಪರಮಾತ್ಮ ದಶೆಯಲ್ಲಿ ಪ್ರಕಟವಾಗುವಂಥ ಕೇವಲ ಜ್ಞಾನಕ್ಕೆ ಸಿದ್ಧ ಅಲ್ಲ. 4 ಘಾತಿ ಕರ್ಮ ಅಭಾವ ಆದ ನಂತರ ಕೇವಲ ಜ್ಞಾನ ಪ್ರಕಟ ಆಗ್ತಿದ್ದಲ್ಲ. ಇಲ್ಲಿ ಹೇಳಬೇಕಾದ್ರೆ ಪರ್ಯಾಯ ವಿಶೇಷ ಘಾತಿ ಕರ್ಮಗಳ ಅಭಾವ ರೂಪ ಯಾವ ಜ್ಞಾನದ ಪರ್ಯಾಯ ವಿಶೇಷ ಇದೆ ಆ ಕೇವಲ ಜ್ಞಾನ, ಕೇವಲ ದರ್ಶನ ಹೇಳಿದರೋ, ಅಥವಾ ತ್ರಿಕಾಲಿ ಸ್ವಭಾವ ವಿಶೇಷ ಇದೆ ಆ ಕೇವಲ ಜ್ಞಾನ, ಕೇವಲ ದರ್ಶನ ಹೇಳಿದರೆ. ಇದು ಉತ್ತರ ಸರಿ. ಒಂದು ಸಮಯದೊಳಗೆ ಎರಡೂ ಇದಾವೆ. ಈ ಮಾತು ಬೇರೆಯವರಿಗೆ. ಆದ್ರೆ ತ್ರಿಕಾಲಿ ಸ್ವಭಾವ ರೂಪ ಜ್ಞಾನ ದರ್ಶನದ ಮಾತು ಹೇಳ್ತಾ ಇದ್ದಾರೋ, ಅಥವಾ ಪ್ರಗಟ ಅವಸ್ಥಾ ವಿಶೇಷ ರೂಪ ಜ್ಞಾನ ದರ್ಶನ ಹೇಳ್ತಾ ಇದ್ದಾರೆ. ಉತ್ತರ ಬದ್ಲಿ ಮಾಡುತ್ತೆ.
ಅವನಿಗೆ ಅಧಿಕಾರದ ಆವೇಗದೊಳಗ ಮಾಡಿದಲ್ಲ ಶಾಸನ ಹರನನ್ನು ಕಳಿಸಿದ. ಹಾಗೆ ನೀವು ಆವೇಗದೊಳಗೆ ಉತ್ತರ ಹೇಳ್ತಾ ಇದ್ದೀರಾ. ಪ್ರಗಟ ಜ್ಞಾನ ದರ್ಶನ ಅಂತ ಮಾತಿದೆ. ಯಾವುದನ್ನು ಆಗಮದೊಳಗೆ ಕೇವಲ ಜ್ಞಾನ ಕೇವಲ ದರ್ಶನ ಅಂತಾರಲ್ಲ ಅದರ ಮಾತು. ಯಾಕೆ ಅಂತಂದ್ರೆ ಅದು ಪ್ರಗಟ ಆಗುವ ಮಾತು. ಮತ್ತು ಇಲ್ಲಿ ಜ್ಞಾನಾವರಣಾದಿಗಳದ ಆವರಣ ಇತ್ತಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ಈಗ ಹೇಳ್ರೆ ಈ ಬಂಧದ ಅಭಾವ 4ನೇ ಗುಣಸ್ಥಾನದಲ್ಲಿ ಆಗಿದೆಯೋ ಅಥವಾ 13ನೇ ಗುಣಸ್ಥಾನದ ಪ್ರಥಮ ಸಮಯದಿಂದ ಆಗಿದೆ? ಇನ್ನೊಂದು ಪ್ರಶ್ನೆ ಇದೆ ಅಲ್ಲ. ಎಲ್ಲಿ 4ನೇದರೊಳಗನ ಆಗಿದೆ ರೀ. ಯಾಕೆ ಅಂತಂದ್ರೆ ಸ್ವಭಾವ ಇದೆ ಅಂತ ಹೇಳಿ ಒಂದು ಹೇಳಿದ್ದಾರೆ. ಮತ್ತು ಜ್ಞಾನಾವರಣ ದರ್ಶನಾವರಣ ಮೊದಲಾದ ಕರ್ಮಗಳಿಂದ ಆಚ್ಛಾದಿತ ಆಗ್ತಾ ಇತ್ತು ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಆಚ್ಛಾದಿತ ಆಗುವ ಮಾತ ಸತ್ತಾದೊಳಗಿರುವಂಥ ಜ್ಞಾನಾವರಣ ದರ್ಶನಾವರಣದಿಂದ ಅಲ್ರಿ. ಬಂಧರೂಪ ಯಾವುದಿದೆಯಲ್ಲ, ಅಧಿಕಾರನ ಬಂಧದ್ದು ಇದೆಯಲ್ಲ, ಯಾವುದ ಸಮಯ ಸಮಯಕ್ಕೆ ಬಂದ್ ಆಗ್ತಾ ಇದೆಯಲ್ಲ ಜ್ಞಾನಾವರಣಾದಿ, ಅದರಿಂದ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಆಚ್ಛಾದಿತ ಇದೆ. ನಮ್ದು ತಮ್ಮದು ಈ ಸಮಯದೊಳಗೆ ಆಚ್ಛಾದಿತ ಇದೆ. ನಮ್ಮ ಸ್ವಭಾವ ಇದೆ ರೀ. ಅದ ಯಾವುದ? ಕೇವಲ ಜ್ಞಾನ ಕೇವಲ ದರ್ಶನ ನಮ್ಮ ಸ್ವಭಾವ ಇದೆ. ಆದರೆ ಅದು ಯಾಕೆ ಅನುಭವದಲ್ಲಿ ಬರ್ತಾ ಇಲ್ಲ? ಪ್ರತಿ ಸಮಯಕ್ಕೆ ಆಚ್ಛಾದಿತ ಆಗ್ತಾ ಇದೆ. ಹಿಂದೆ ಆಗಿರುವ ಮಾತಿಲ್ಲ. ಸತ್ತಾದೊಳಗೆ ಜ್ಞಾನಾವರಣ ದರ್ಶನಾವರಣ ಬೇಕಾದಷ್ಟು ಇರಲಿರಿ. ಜ್ಞಾನಾವರಣ ದರ್ಶನಾವರಣದ ಉದಯದಿಂದ ಕೇವಲ ಜ್ಞಾನ ಕೇವಲ ದರ್ಶನ ಆಚ್ಛಾದಿತ ಆಗುವುದಿಲ್ಲ. ಯಾವಾಗೂ ಲಕ್ಷ್ಯದೊಳಗಿಟ್ಕೊಳ್ಳೋದು. ಉದಯದಿಂದ ಆಚ್ಛಾದಿತ ಆಗುವುದಿಲ್ಲ. ಆದರೆ ಇಲ್ಲಿ ಬರ್ತಾ ಇದೆ ಅಲ್ಲ, ಇದರಿಂದ ಆಚ್ಛಾದಿತ ಆ ಸ್ವಭಾವ ಏನಿದೆ, ಆ ಸ್ವಭಾವಕ್ಕೆ ಅಲ್ಲಿ ಹಳೆಯದು ಯಾವುದು ಇದೆ ಅದರದ್ದು ಉದಯ ಏನಿದೆ ಅದೇನೂ ಮಾಡುವುದಿಲ್ಲ. ಆ ಉದಯ ಎಲ್ಲಿದೆ ರೀ? ಉದಯ ಎಲ್ಲಿದೆ? ಉದಯ ಅಲ್ಲೇ ಇದೆ. ಬಂಧ ಎಲ್ಲಿದೆ ರೀ? ಬಂಧ ಎಲ್ಲಿದೆ? ಉದಯ ಕರ್ಮದೊಳಗನೆ ಇದೆ ರೀ. ಬಂಧ ಎಲ್ಲಿದೆ? ಭಾವದಲ್ಲಿ ಇದೆ ರೀ. ಬಂಧ ಭಾವದಲ್ಲಿ ಇದೆ, ಉದಯ ಕರ್ಮದಲ್ಲಿ ಇದೆ. ಅದ್ಭುತ ಮಾತಿದೆ ಪ್ರಭು. ಹಾಗಾದ್ರೆ ಯಾವನೋ ಜ್ಞಾನಿ ಆಗಮದಲ್ಲಿ ಬಂದಿರುವಂಥ ಜೀವದ ತ್ರಿಕಾಲಿ ಶುದ್ಧ ಸ್ವರೂಪ ಮತ್ತು ಕರ್ಮಾದಿಗಳ ಉದಯದ ಭಿನ್ನ ಪ್ರದೇಶದೊಳಗೆ ಆಗ್ತಾ ಇರುವಂಥ ಕಾರ್ಯವನ್ನು ತನ್ನ ಕ್ಷಯೋಕ್ಷಮ ಜ್ಞಾನದೊಳಗೆ ತಿಳ್ಕೊಂಡ 3 ಅನುಯೋಗಗಳ ನಿಜವಾಗಿ ಹೇಳಿದ್ರೆ ಸ್ವಲ್ಪ ಬೇರೆ ಬೇರೆ ಕಡೆನೂ ಇದೆಲ್ಲ ಹೋಗ್ತಿದೆ ಅಲ್ಲ, ಅದರ ಸಲುವಾಗಿ ಸ್ವಲ್ಪ ಭಯ ಅಪಾರ್ಥ ಆಗಬಹುದು ಅಂಥೇಳಿ ಇಷ್ಟೇ, ಬೇರೆ ಏನಿಲ್ಲ. ಸಮ್ಯಕ್ ದೃಷ್ಟಿ ಪುರುಷ ಅಲ್ಲ. ಆಗಮದ ಆಧಾರದಿಂದ ಸತ್ಯವನ್ನು ತಿಳ್ಕೊಳ್ಳುವ ಸಲುವಾಗಿ ಜೀವನ ಸಮರ್ಪಣೆ ಮಾಡಿರುವಂಥ ಓರ್ವ ತೀಕ್ಷ್ಣ ಬುದ್ಧಿಶಾಲಿ ಜೀವ ಸಮಯ ಸಾರದ ಅದ್ಭುತ 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 ನಿರೂಪಣೆ. ಯಾವುದರ ನಿರೂಪಣೆ? ಏಕಕ್ಷೇತ್ರಾವಗಾಹ ರೂಪದಿಂದ ಇರುವಂಥ ಜೀವ ಕರ್ಮಗಳ ಪ್ರಗಟ ಭಿನ್ನ ಕಾರ್ಯದ ನಿರೂಪಣೆಯನ್ನು ಅಭ್ಯಾಸ ಮಾಡಿ ಅವನಿಂದ ಉದ್ಗಾರ ಬಂತು 3 ಅನುಯೋಗ ಕುಶಾಸ್ತ್ರದೊಳಗೆ ಹೋಗ್ತವೆ ಅಂತೇಳಿ. ಕಠಿಣ ಮಾತಿದೆಯಲ್ಲ, ಕಠಿಣ ಏನೂ ಇಲ್ಲ. ಶ್ರದ್ಧಾ ಸಮರ್ಪಣೆಯಿಂದ
ಪ್ರಯೋಜನಭೂತ, ಈ ಸಮಯಕ್ಕೆ ಯಾವುದು ಪ್ರಯೋಜನಭೂತ ಇದೆಯೋ ಆ ಮಾತಿನ ಕಡೆಗೆ ಯಾರದ ದೃಷ್ಟಿ ಕೇಂದ್ರೀಕೃತ ಆಗಿದೆಯೋ ಅವರಿಂದ ಬಂದಂಥ ಮಾತು. ಯಾಕೆ? ಉಪಚಾರದ ಕಥನಿದೆ, ಕರ್ಮದ್ದೆಲ್ಲ, ಕರ್ಮ ಸಿದ್ಧಾಂತದ್ದೇ ಅಲ್ಲ. ಅರೆ, ಯಾವ ಆ ಕರ್ಮ ಸಿದ್ಧಾಂತದ ಮೇಲೆ, ಗೊಮ್ಮಟ ಸಾರದ ಮೇಲೆ ಟೀಕೆ ಬರೆದರು ಪಂಡಿತ್ ಟೋಡರಮಲ್ಲ, ಅವರು ಪ್ರತಿಯೊಂದ ಅಧಿಕಾರದೊಳಗ ಅಥವಾ ಮೋಕ್ಷ ಮಾರ್ಗ ಪ್ರಕಾಶಕದ ತುಂಬೆಲ್ಲ ಕರ್ಮದಿಂದ ಆಗುವಂಥದ್ದ, ಕಷಾಯದಿಂದ ಆಗುವಂಥದ್ದ, ಸಂಯೋಗದಿಂದ ಆಗುವಂಥದ್ದ, ವಿಷೇಚ್ಛೆಯಿಂದ ಆಗುವಂಥದ್ದ, ಯಾವ ವಿಪರೀತ ಭಾವ ಅಥವಾ ಅಶುದ್ಧ ಭಾವಗಳಿದ್ದಾವೆ ಅದರಿಂದ ಯಾವ ದುಃಖ ಆಗ್ತಿದೆಯೋ ಆ ದುಃಖದ ಪರಿಹಾರ ಒಂದೇ ಹೇಳಿದರು, ಸಮ್ಯಕ್ ದರ್ಶನಾದಿಗಳಾದ ಮೇಲೆ, ಸಮ್ಯಕ್ ಜ್ಞಾನಾದಿಗಳ ಪ್ರಕಟತೆಯಿಂದ ಈ ದುಃಖ ದೂರ ಆಗ್ತಿದೆ. ಮೋಹನೀಯದಿಂದ ಆಗುವಂಥ ದುಃಖ, ವೇದನೀಯದಿಂದ ಆಗುವಂಥ ದುಃಖ, ನಾಮ ಗೋತ್ರ ಮೊದಲಾದ ಕರ್ಮಗಳ ಉದಯದಿಂದ ಆಗುವಂಥ ದುಃಖ, ಅಭಿಮಾನ, ಇವೆಲ್ಲ ಎಲ್ಲ ಕರ್ಮದ ಜೊತೆಗೆ ಹೇಳಿದ್ದಾರೆ. ಧನ್ಯ ಧನ್ಯ ಅನ್ನಿಸ್ತಿದೆ. ನಿಜವಾಗಿ ಅವರೇ ಕ್ಲೂ ಕೊಟ್ಟಿದ್ದಾರೆ ಈ ಯುಗಲ್ಜಿಗೆ. ಏನ, ಈ ಶಾಸ್ತ್ರ ಪ್ರಥಮದೊಳಗೆ ಓದಲಿಕ್ಕೆ ಅವಶ್ಯಕ ಇಲ್ಲ, ಯೋಗ್ಯ ಇಲ್ಲ. ಯಾವುದ? ಕರ್ಣಾನುಯೋಗದ. ಯಾರು ಅಭ್ಯಾಸ ಮಾಡಿ ಬರದರಲ್ಲ ಅದರ ಮೇಲೆ ಟೀಕೆ. ನೋಡ್ರಿ, ಸಮಯ ತೆಗಿಬೇಕಾಗ್ತಿದೆ, ನಿವೃತ್ತ ಆಗಬೇಕಾಗ್ತಿದೆ, ಒಳಗಿನಿಂದ ಕಲ್ಯಾಣದ ತೀವ್ರ ಅಭಿಲಾಷೆ ಉಂಟಾಗಬೇಕಾಗ್ತಿದೆ. ಅನ್ಯಥಾ ಶಾಸ್ತ್ರದ ಮರ್ಮ ಮತ್ತು ಕಾಲಕ್ಕೆ ಆಗುವಂಥ ಜ್ಞಾನಿಗಳ ಅಭಿಪ್ರಾಯ, ನಿರೂಪಣೆ ಹಿಂದಿರುವಂಥ ಅಭಿಪ್ರಾಯ ತಿಳಿಬೇಕಾದ್ರೆ ನಿಜವಾಗಿ ಬಹಳ ನಮ್ಮಲ್ಲಿ ಏನು ಬೇಕು ಅಂತಂದ್ರೆ ಒಂದೇ ಒಂದು ಆತ್ಮಕಲ್ಯಾಣದ ತೀವ್ರ ಜಿಜ್ಞಾಸೆ ಮತ್ತು ನಿವೃತ್ತಿ ಪೂರ್ವಕ ಸ್ವಂತ. ಕರ್ಮ ಏನು ಹೇಳ್ತಿದ್ದೀರಿ? ಜ್ಞಾನಾವರಣದ ಕರ್ಮದ ಉದಯದಿಂದ ಅಲ್ಲಂತೂ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಕರ್ಮಗಳ ಮಾತು ಹೇಳುವುದೊಳಗ ಜ್ಞಾನಾವರಣ ಕರ್ಮದ ಉದಯದಿಂದ ಬೇಕಾದರೆ ಅದರದ ವಿಕಾಸ, ವಸ್ತುವನ್ನು ಸತ್ಯ ತಿಳಿಯುವ ರೂಪದ್ದು ಇತ್ತು ಅಂತಂದ್ರೆ ತಿಳಿತಿದೆ. ಹಗ್ಗ ಮತ್ತು ಹಾವದ ದೃಷ್ಟಾಂತ ಕೊಟ್ರಲ್ಲ, ಅಲ್ಲಿ ಹೇಳಿದ್ದಾರೆ, ನೀವು ಆತ್ಮ ಮತ್ತು ಶರೀರವನ್ನು ಯಥಾರ್ಥವಾಗಿ ತಿಳಿಯದೇ ಇರುವುದರಿಂದ ಅವನನ್ನು ಬೇಕಾದ್ರೆ ಮಿಥ್ಯಾದೃಷ್ಟಿ ಅಂದರೆ ಬಹಳ ಸ್ಪಷ್ಟೀಕರಣ ಸುಂದರ ಮಾಡಿದ್ದಾರೆ. ಪಕ್ಷದ ಆಗ್ರಹವನ್ನು ಬಿಟ್ಟುಕೊಟ್ಟು ಓದಬೇಕಾಗೋದ್ರೆ ಇವು ಗೃಹಸ್ಥ ಬರೆದದ್ದ ಅನ್ನುವಂಥದ್ದು ಯಾವ ಒಂದು ಬುದ್ಧಿಯೊಳಗ ಕಲ್ಮಶ ಇದೆಯಲ್ಲ, ಸ್ವಲ್ಪ ಅದನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟುಕೊಟ್ಟ ಕಲ್ಯಾಣದ ಅಭಿಲಾಷೆಯಿಂದ ಜಿನವಾಣಿಯ ಅವಲಂಬನೆ ಮಾಡಬೇಕಾಗೋದು. ಜಿನವಾಣಿಯನ್ನು ಬೇಕಾದ್ರೆ ಗೃಹಸ್ಥಾವಸ್ಥೆಯಲ್ಲಿರುವಂಥವ ಆಂತರ್ಯದ ಅನುಭವದ ಮೂಷಿಕೆಯೊಳಗೆ ಹೋಗಿ ಹೇಳಲಿ, ಅಥವಾ ದಿಗಂಬರ ಅವಸ್ಥೆಯಲ್ಲಿರುವಂಥ ಸಾಧಕ ಅನುಭವದೊಳಗೆ ನಿಂತುಕೊಂಡ ಹೇಳಲಿ, ಜಿನವಾಣಿಯ ಸತ್ಯತೆಯನ್ನು ಕಂಡುಕೊಳ್ಳುವಂಥದ್ದ ದೃಷ್ಟಿ ನಮ್ಮಲ್ಲೇ ಬೇಕು. ಅವ ಎಲ್ಲಿ ನಿಂತು ಹೇಳ್ತಾ ಇದ್ದಾನೋ, ಅವ ಹೇಗದನೋ ಇದನ್ನು ನೋಡುವ ಅವಶ್ಯಕತೆ ಇಲ್ಲ. ಹಗ್ಗ ಹಾವದ ದೃಷ್ಟಾಂತ ಕೊಟ್ಟರು, ಅದಕ್ಕಿಂತ ಮೊದಲು ಪ್ರಯೋಜನಭೂತ ಅಪ್ರಯೋಜನಭೂತದ ಮಾತು ಹೇಳಿದರು. ಹಗ್ಗವನ್ನ ಹಾವಂಥೇಳಿ ತಿಳಿದ್ರೆ ಅಲ್ಲೇನು ಆತ್ಮಕಲ್ಯಾಣಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಹಾನಿ ಆಗುವುದಿಲ್ಲ. ಅದಕ್ಕೆ ಅಲ್ಲಿ ಪ್ರಶ್ನೆ ಉದ್ಭವ ಮಾಡಿದರು, ಏನ, ಜೀವ ಮತ್ತು ದೇಹವನ್ನು ಯಥಾರ್ಥವಾಗಿ ತಿಳಿಯದೇ ಇರುವುದಕ್ಕೆ ಅವನನ್ನು ಬೇಕಾದ್ರೆ ಮಿಥ್ಯಾದೃಷ್ಟಿ ಅಂದ್ರೆ. ಆದರೆ ಹಗ್ಗ ಹಾವುಗಳನ್ನು ಹೇಗಿದ್ದಾವೆ ಹಾಗೆ ತಿಳಿತಾ ಇದ್ದಾನಂದ ಮೇಲೆ ಅದರ ದೃಷ್ಟಿಯಿಂದ ಸಮ್ಯಕ್ ಅದರ
ಮುಖ್ಯತೆಯಿಂದ ಸಮ್ಯಕ್ ದೃಷ್ಟಿ ಅಂದ್ರಲ್ಲ, ಅದಕ್ಕೆ ಅವರ ಅಲ್ಲಿ ಕಾರಣ ವಿಪರ್ಯಯ, ಸ್ವರೂಪ ವಿಪರ್ಯಯ, ಭೇದಾಭೇದ ವಿಪರ್ಯಯ ತಂದರೆ ಅದು ಎಲ್ಲಿದೆ? ಪ್ರವಚನ ಸಾರದೊಳಗಿನ ವಿಷಯ ಇದೆ ರೀ. ಕಾರಣ ವಿಪರ್ಯಯ, ಸ್ವರೂಪ ವಿಪರ್ಯಯ, ಭೇದಾಭೇದ ವಿಪರ್ಯಯ. ಅವನಲ್ಲಿ ಇಲ್ಲದೇ ಇರುವ ಕಾರಣ ಅವ ಹಗ್ಗವನ್ನು ಹಗ್ಗ ಅಂಥೇಳಿ ತಿಳಿತಾ ಇದ್ರೂ ಕೂಡ ಅವನ ಕಾರ್ಯದ ಸಿದ್ಧಿಯ ಭಾವ. ಇದರದ ಬಹಳ ಸುಂದರ ರೂಪದಿಂದ ಚರ್ಚೆ ಮಾಡಿದರೆ ಮುಂದೆ ಹೇಳ್ತಾರೆ, ಹಗ್ಗವನ್ನು ಹಗ್ಗ ಅಂಥೇಳಿ ತಿಳಿಯಬೇಕಾದ್ರೆ ಜ್ಞಾನಾವರಣೀಯ ಕರ್ಮದ ಆ ಸಮಯದ ಆ ಪ್ರಕಾರದ ಕ್ಷಯೋಕ್ಷಮ ಬೇಕು. ತಿಳಿತೇನ್ರಿ? ಹಗ್ಗವನ್ನ ಹಗ್ಗ ಅಂಥೇಳಿ ತಿಳಿಬೇಕಾದ್ರೆ ಜ್ಞಾನಾವರಣೀಯ ಕರ್ಮದ ಆ ಸಮಯದೊಳಗ ಆ ಪ್ರಕಾರದ ಕ್ಷಯೋಕ್ಷಮ ಬೇಕು. ಹಾಗಾದ್ರೆ ಅದನ್ನು ಹೇಗಿದೆ ಹಾಗೆ ತಿಳಿಯೋದಕ್ಕೆ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮ ಕಾರಣ ಇದೆ. ಆದರೆ ದರ್ಶನ ಮೋಹನೀಯದ ಉದಯದಿಂದ ಅವನಿಗೆ ಜೀವದ ಸ್ವರೂಪ ತಿಳಿದು ಬರ್ತಿಲ್ಲ. ಬಹಳ ಸುಂದರ ಚರ್ಚೆ ನಿಜವಾಗಿ. ಇಲ್ಲಿ ಈ ಸಂಪದ ಮುಗಿದ ನಂತರ ಮುಂದಿನ ಭಾಗಂತೂ ಇಲ್ಲದ. ಅದರ ಮೋಕ್ಷ ಮಾರ್ಗ ಪ್ರಕಾಶಕ ಒಂದಲ್ಲ 4 ಬಾರಿ ಓದಿ ತೆಗೀರಿ. ಆಮೇಲೆ ಇಲ್ಲಿ ಸಾಮೂಹಿಕ ವಾಚನದೊಳಗೆ ತಗೊಂಡ್ರೆ ಬಹಳಷ್ಟು ಅರ್ಥ ಆಗೋದಿದೆ. ಇಲ್ಲಿ ನಮ್ಮದು ವಿಷಯ ಏನಿತ್ತು? ಕರ್ಮಕ್ಕೆ ಸಂಬಂಧಿಸಿದ ಹಾಗೆ ನಿನ್ನೆ ಯಾವ ಪ್ರಕಾರ ಹೇಳುತ್ತಲ್ಲ, ಪ್ರಥಮಾನುಯೋಗ ತಿಳಿಬೇಕಾದ್ರೆ ಬುದ್ಧಿಯೊಳಗಿನ ಮಾಲಿನ್ಯ ಬಹಳಷ್ಟು ಹೊರಟು ಹೋಗ್ಬೇಕಾಗ್ತದೆ. ಅದೇ ಪ್ರಕಾರ ಕರ್ಣಾನುಯೋಗ ತಿಳಿಬೇಕಾದ್ರೆ ಜೀವನಿಗೆ ದ್ರವ್ಯಾನುಯೋಗದ ಮೂಲಕ ಬಹಳಷ್ಟು ಪ್ರಯೋಜನ ಸಾಧಿಸಿದ್ದೇ ಇರಬೇಕು. ತಿಳಿತೇನ್ರಿ? ತಿಳಿದ ಹಾಗೆ ಎಲ್ಲ ಅನ್ನಿಸ್ತಿದೆ ವಿಜಯಭಾಯಿ. ಎಲ್ಲ ಕರ್ಣಾನುಯೋಗದೊಳಗೂ ಆನಂದ ಬರ್ತಿದೆ, ಅಲ್ಲೇನು ಬೇಸರ ಬರ್ತಿದೆ ಈಗ ಮಾತಿಲ್ಲ. ಪ್ರಥಮಾನುಯೋಗದೊಳಗೆ ಯಾವ ಪ್ರಕಾರ ಕಥೆ ಓದು ಹೇಳಿದ್ರೆ ಆನಂದ ಬರ್ತಿದೆ, ಜಿಜ್ಞಾಸೆ ಉಳ್ಕೊಂಡು ಹೋಗ್ತಿದೆ. ಅದೇ ಪ್ರಕಾರ ಕರ್ಣಾನುಯೋಗದಲ್ಲಿ ಕೂಡ ಬಹಳಷ್ಟು ಆನಂದ ಆಗ್ತಿದೆ ರುಚಿಪೂರ್ವಕ ಓದುವುದರಿಂದ. ಆದ್ರೆ ಪ್ರಯೋಜನ ಮತ್ತು ಲಾಭ ಹಾನಿಗಳದ್ದ ವಿಚಾರ ಮಾಡುವುದೊಳಗೆ ನಮ್ಮ ಬುದ್ಧಿ ಏನಾಗ್ತಿದೆ? ಅಲ್ಲಿ ನಿಷ್ಕ್ರಿಯ ಆಗ್ತಿದೆ. ಅದರ ಸಲುವಾಗಿ ಆ ಮಹಾಪುರುಷ ಹೇಳಿದ, ಅವ ಎಂಥ ಮರೆ, ಕಾಂಜಿ ಸ್ವಾಮಿ ಕಡೆ 2,500 ಪ್ರಶ್ನೆ ತಗೊಂಡು ಹೋಗಿದ್ದಾರೆ. ಭಾರಿಲ್ಲಂದು ಕೂಡ ಹಾಗೇ ಆದದ್ದಿದೆ. ಪ್ರಶ್ನೆ ತಗೊಂಡು ಹೋಗಿಲ್ಲ, ಅದರ ಹೆಸರು ಕೇಳಿದ ನಂತರ ಆ ಕ್ರಮಬದ್ಧ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಒಂದು ಆಂತರ್ಯದೊಳಗೆ ಅರೆ ಶಾಸ್ತ್ರಿ ನ್ಯಾಯತೀರ್ಥ ಎಲ್ಲ ಆಗಿದ್ದರ್ರೆ. ಕುಂದರ ಹೆಸರು ಗೊತ್ತಿತ್ತು, ಕುಂದರ ಗ್ರಂಥದಲ್ಲಿ ಯಾವ ವಿಷಯ ಇದೆ ಅದು ಗೊತ್ತಿರಲಿಲ್ಲ. ಅದಂತೂ ಮಾತು ಭಾಳ ದೂರದ. ಆದರೆ ಕುಂದರ ಗ್ರಂಥಗಳ ಹೆಸರು ಗೊತ್ತಿರಲಿಲ್ಲ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ಆ ಜ್ಞಾನಿ ಅಥವಾ ಅದರ ಪ್ರಾಮಾಣಿಕತೆಯಿಂದ ಅವರು ಯಾವ ಪ್ರಕಾರದ ಜ್ಞಾನಿ ಇದ್ರು ಅನ್ನೋದು ನಿರ್ಣಯ ಆಗ್ತಿದೆ. ಪ್ರಾಮಾಣಿಕತೆಯಿಂದ ಜ್ಞಾನದ ನಿರ್ಣಯ ಆಗ್ತಿದೆ. ಗೊತ್ತಿಲ್ಲದಿದ್ರೂ ಕೂಡ ಗೊತ್ತಿದೆ ಅನ್ನೋದ ಇದ ಅಪ್ರಾಮಾಣಿಕ. ಅಂತರಂಗದ ಶುದ್ಧಿ ಇಲ್ಲದೆ ಇರೋ ವೇಳೆದೊಳಗೂ ಕೂಡ ನಾನು ಧರ್ಮಾತ್ಮ ಅನ್ನೋದ ತನ್ನ ಸ್ಥಾನಕ್ಕಿಂತ ಮೇಲಿನವ ಅಂಥೇಳಿ ತಿಳ್ಕೊಳ್ಳೋದ. ಇದಕ್ಕೆ ನಿಶ್ಚಯ ಆಭಾಸ ಅಂದಿದಾರಲ್ಲ ತೋಡರಮಲ್ಲರ. ಪ್ರತ್ಯಕ್ಷ ಸಂಸಾರಿ ಅದನು, ವಿಷಯ ಕಷಾಯಗಳಲ್ಲಿ ಮಗ್ನದನು ಮತ್ತು ತನ್ನನ್ನು ಸಿದ್ಧ ಸ್ವರೂಪ ಹೇಳಿ ಮಂಡಿಸ. ಏನು ಅದ್ಭುತ ಕಾರ್ಯ ಮಾಡಿದ್ದಾರೆ. ಒಂದು ಅತ್ಯಂತ ಬೆಲೆ ಬಾಳುವಂಥ ಕೊಡುಗೆ ಇದೆ ಜೈನ ಸಮಾಜಕ್ಕಲ್ಲ, ಅಧ್ಯಾತ್ಮ ಅಥವಾ ಪಾಠಕ ಸಮಾಜಕ್ಕನ್ನೋರಿ. ಪಾಠಕ ಸಮಾಜಕ್ಕೆ ಬರೀ ವಿಷಯದಲ್ಲಿ ಜಿಜ್ಞಾಸು ಇರುವಂಥ ಸಮಾಜ. ನಿಜವಾಗಿ ದಿಗಂಬರ ಮುನಿ ಅಲ್ಲದೆ
ಹೋಗಿದ್ದರೂ ಕೂಡ ಅಂಥವರ ಈಗ ದೌಲತರಾಮರು ಎಂಥ ವಿಷಯದ ಪ್ರತಿಪಾದನೆ ಮಾಡಿದ್ದಾರೆ. ಮೋಕ್ಷ ಮಾರ್ಗ ಪ್ರಕಾಶಕವೇ ಇದರಲ್ಲಿ ಪದ್ಯ ರೂಪ ತಾಳಿ ನಿಂತದ್ದೇ ಇದೆ ದೌಲತರಾಮರ 6 ಗುರಾಣಿಯೊಳಗ. ಆದ್ರೆ ಅದು ಅಪೂರ್ಣ ಇದೆ, ಇದು ಪೂರ್ಣ ಆದಂತೆ ಇದೆ ರೀ. ಎಂಥ ಕೃತಿ ಅದ, ಎಂಥ ಕೃತಿ! ಬರೇ ಅವರ ರಚನೆ ಮಾಡಿದ 96 ಪದ್ಯಗಳ ಮೂಲಕ ವಿವಿಧ ಛಂದಸ್ಸದವು. ಬರೇ ಅವರ ರಚನೆ ಮಾಡಿದ 96 ಪದ್ಯದ ಮೂಲಕ ನಿಗೋಧದಿಂದ ಹಿಡಿದ ಸಿದ್ಧಾವಸ್ಥೆಯವರೆಗಿನ ಎಲ್ಲ ಚರ್ಚೆ. ಚರಣಾನುಯೋಗಿ ಇದೆ, ಕರ್ಣಾನುಯೋಗಿ ಇದೆ, ಜೀವದ ಕಥೆ ಇರೋದರಿಂದ ಪ್ರಥಮಾನುಯೋಗಿ ಇದೆ, ಜೀವ ಭಾವ ಜೀವ ಪರದ್ರವ್ಯಗಳ ಭಿನ್ನತೆಯ ಕಥೆ ಇರುವುದರಿಂದ ದ್ರವ್ಯಾನುಯೋಗಿ ಇದೆ. ಯಾವುದ 6 ಗುರಾಣಿ. ಹಾಗಾದ್ರೆ ಅವರೇನು ಮುನಿಯಾಗಿರಲಿಲ್ಲಲ್ಲ. ಅದೇ ಭಾಷ್ಯದ ವೇಷ ವಾಸಸ್ಥಾನ ನೋಡುವುದಕ್ಕಿಂತ ಅಂತರಂಗದ ಜ್ಞಾನವನ್ನು ನೋಡಿ. ಯಾಕೆ ಅಂತಂದ್ರೆ ಕಾರ್ಯ ಜ್ಞಾನದಿಂದ ಆರಂಭ ಆಗೋದಿದೆ, ಜ್ಞಾನದಿಂದಲೇ ಪೂರ್ಣ ಆಗೋದಿದೆ. ಇದು ಮಧ್ಯದೊಳಗ ಆಚರಣೆ ತನ್ನಷ್ಟಕ್ಕೆ ತಾನೇ ನಿರ್ಮಲ ಆಗ್ತಾ ಹೋಗ್ತಿದೆ ಜ್ಞಾನದ ಬಲದಿಂದ. ಇದು ಕೆಸರಿದೆ, ಇದು ಮುಳ್ಳಿದೆ. ಇದನ್ನು ಜ್ಞಾನಿ ಪುರುಷ ಅಥವಾ ಬುದ್ಧಿವಂತ ಪುರುಷ, ಬುದ್ಧಿವಂತ ಅಂದ್ರೆ ನಾವು ಯಾವ ಪ್ರಕಾರ ಅರ್ಥ ಮಾಡ್ಕೊಂಡಿದ್ದೇವೆ ಆ ಪ್ರಕಾರ ಅಲ್ಲ, ಸಾಮಾನ್ಯ ವಿಷಯಗಳನ್ನು ತಿಳಿಯುವಂತಹ. ಇದು ಕೊಳಚೆ ಇದೆ, ಇದು ಮುಳ್ಳು ಇದೆ, ಇದು ತಿಳಿದ ನಂತರ ಅದನ್ನು ದಾಟಿ ನಡೀತಾನೋ ಅಥವಾ ಇಲ್ಲರಿ, ಅದೇ ಚಾರಿತ್ರ ಇದೆ. ಮತ್ತೇನಿಲ್ಲ ಚಾರಿತ್ರ. ಆಹಾರ ವಸ್ತ್ರ ವಾಸಸ್ಥಾನದೊಳಗೆ ಚಾರಿತ್ರ ಇಲ್ಲ. ಒಳಗಡೆ ಚಾರಿತ್ರ ಇದು ಏನಿದೆ ರೀ? ಆತ್ಮನ ಒಂದು ಗುಣ ಇದೆ. ಸಮ್ಯಕ್ ಚಾರಿತ್ರ ಏನಿದೆ? ಆತ್ಮನ ಆ ಗುಣದ ಶುದ್ಧ ಪರಿಣಮನ ಇದೆ, ಶುದ್ಧ ಪರ್ಯಾಯಗಳಿದೆ. ಅದನ್ನು ದೇಹಕ್ಕೆ ಯಾಕೆ ಹೋಲಿಸೋದ್ರಿ? ಅದರ ಅಳತೆಯನ್ನು ಬಟ್ಟೆಯ ಮೂಲಕ ಯಾಕೆ ಮಾಡೋದ್ರಿ? ಆತ್ಮಂದ ಇದೆ, ಅರೂಪಿ ಆತ್ಮಂದ ಕಾರ್ಯ ಎಲ್ಲಿ ಆಗೋದಿದೆ? ಶ್ರದ್ಧಾ ಜ್ಞಾನ. ಆ ಶ್ರದ್ಧಾ ಜ್ಞಾನದ ಸ್ಥಿರತೆ, ಶ್ರದ್ಧಾ ಜ್ಞಾನದ ಯಾವ ಆಶ್ರಯಭೂತ ವಸ್ತು ಇದೆಯಲ್ಲ ಆ ವಸ್ತುವಿನೊಳಗ ಅದೇ ಶ್ರದ್ಧಾ ಜ್ಞಾನದ ಸ್ಥಿರತೆ. ಹಾಗಾದ್ರೆ ಇಷ್ಟೆಲ್ಲ ಈ ಮಾತಿನ ಸಲುವಾಗಿ ಆಯ್ತು. ಒಂದು ಸ್ವಲ್ಪ ಆವೇಶ ಮಾಡಿದೆವಲ್ಲ ಅದರ ಸಲುವಾಗಿ. ಮಾಡಬಾರ್ದು ಅನ್ನೋದು ಮಾತಿಲ್ಲ, ಬೇಕು, ಉತ್ಸಾಹ ಬೇಕು. ಆದ್ರೂ ಕೂಡ ವಿಷಯ ತಿಳಿಯುವುದು ಕೂಡ ಅದರಲ್ಲೇ ಬೇಕಾರೆ. ಏನು ಹೇಳಿದ್ರಲ್ಲಿ ಇನ್ನೊಂದು ಸಲ ಓದೋದು ಭಾವಾರ್ಥ. ಜೀವದ ಸ್ವಭಾವವು, ಸ್ವಭಾವ ಹೇಳಿದರೆ ಜೀವದ ಸ್ವಭಾವವು, ಈ ಸ್ವಭಾವದೊಳಗ ಎರಡೂ ಬರ್ತಿದೆ. ಏನ? ತ್ರಿಕಾಲಿ ಸ್ವಭಾವನೂ ಬರ್ತಿದೆ ಮತ್ತು ವರ್ತಮಾನದ ಪ್ರಕಟ ಪರ್ಯಾಯ ಸ್ವಭಾವನೂ ಬರ್ತಿದೆ. ಇಲ್ಲಿ ಸ್ವಲ್ಪ ಗೊಂದಲಕ್ಕೀಡಾಗಬಾರ್ದು. ಸ್ವರೂಪದೊಳಗ ಪ್ರಕಟ ಅವಸ್ಥೆನೇ ಬರ್ತಿದೆ, ಸ್ವಭಾವದೊಳಗ ಎರಡೂ ಬರ್ತಿದೆ. ಯಾಕೆ ಅಂತಂದ್ರೆ ದ್ರವ್ಯದ 2 ಅವಿಭಾಜ್ಯ ಅಂಗನದವ್ರಲ್ಲ, ಬಿಟ್ಟುಕೊಡ್ಲಿಕ್ಕೆ ಬರದೇ ಇರುವಂಥವು, ವಿಭಾಜನೆ ಮಾಡಲಿಕ್ಕೆ ಬರದೇ ಇರುವಂಥವು 2 ಅಂಗ ಅದಾವು. ಯಾವ? ಒಂದು ದ್ರವ್ಯ, ಒಂದು ಪರ್ಯಾಯ. ಹಾಗಾದ್ರೆ ಸ್ವಭಾವ ಅಂದ್ರೆ ದ್ರವ್ಯಕ್ಕನ ಅನ್ವಯಿಸಬೇಕು, ಹೀಗೆ ನಿಯಮ ಇಲ್ಲ. ಹಾಗಾದ್ರೆ ಇಲ್ಲೇನು ಹೇಳಿದ್ರು? ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಈಗ ಮುಂದೆ ಅದರದ ಸ್ಪಷ್ಟೀಕರಣ ಆಯ್ತರೆ. ಏನ? ಅದು ಜ್ಞಾನಾವರಣಾದಿ ಕರ್ಮಗಳ ಏನು ಹೇಳಿದ್ರು? ಬಂಧದ ಮೂಲಕ, ಉದಯದ ಮೂಲಕ ಅನ್ಲಿಲ್ಲ. ಕರ್ಮದ ಪ್ರಸ್ತಾಪ ಮಾಡಿದರೆ, ಕರ್ಮದ ಹೆಸರು ಹೇಳಿದರು. ಯಾವ ಕರ್ಮದ? ಜಡ ಕರ್ಮದ ಹೆಸರು ಹೇಳಿದರೆ, ಜಡ ಕರ್ಮದ ಹೆಸರು ಹೇಳಿದರು. ಆದರೆ ಬಂಧದ ಮೂಲಕ ಪರಿಣಾಮವನ್ನು ಮುಖ್ಯ ಮಾಡಿದ್ದಾರೆ. ಉದಯ ಅಂತಿದ್ರು ಅಂತಂದ್ರೆ ಕರ್ಮದ ಮುಖ್ಯತೆ. ಬಂಧ ಅಂಥೇಳಿ ಹೇಳಿದಾರಲ್ಲ, ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಅದು ಯಾವುದ? ಜೀವದ ಯಾವ ಸ್ವಭಾವ ಇದೆಯಲ್ಲ, ಯಾವ ಸ್ವಭಾವ? ಪರ್ಯಾಯ ಸ್ವಭಾವರೇ. ಯಾರಿಗೆ ಹೇಳ್ತಾ ಇದ್ದಾರೋ? ಮನುಷ್ಯರಿಗೆ ಹೇಳ್ತಾ ಇದ್ದಾರಲ್ಲ.
ತಿರಿಯಂಚ ನಾರಕಿಗಳಿಗಂತೂ ಹೇಳ್ತಾ ಇಲ್ಲ, ಅಸೌಜ್ಞಿಗಳಿಗಂತೂ ಹೇಳ್ತಾನೇ ಇಲ್ಲ. ಹೌದೇನಿಲ್ಲ? ಮನುಷ್ಯರಿಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ಈಗ ನಮ್ದು ತಮ್ದು ನಿನ್ನೆದರದ ಧ್ವನಿರಮ್ಯತೆ ರೂಪದಿಂದ ವಿಷಯ ಬಂದದ್ದಿತ್ತು. ಏನು ನಮ್ಮಲ್ಲೇ ಮತ್ತು ಸಿದ್ಧರಲ್ಲೇ ಯಾವ ವ್ಯತ್ಯಾಸ ಇಲ್ಲ. ಶಕ್ತಿ ರೂಪದಿಂದ ವ್ಯಕ್ತ ರೂಪದಿಂದ ವ್ಯಕ್ತ ರೂಪದಿಂದರೆ ಯಾಕೆ ಅಂತಂದ್ರೆ ಇವನಿಗೆ ಅನುಭವ ಇಲ್ಲ, ಅವರಿಗೆ ಅನುಭವ ಇದೆ, ಅದರಲ್ಲೇ ಸ್ಥಿರ ಇದ್ದಾರೆ. ಇಷ್ಟೇ ರೀ. ಪ್ರಕಟಣೆ ಇದೆ, ಆದ್ರೆ ಆ ಕಡೆ ನೋಡ್ತಾ ಇಲ್ಲ, ಇನ್ನು ಅದನ್ನು ನಂಬುತ್ತಾ ಇಲ್ಲ. ಜ್ಞಾನಿ ಗುರುಗಳ ಮುಖದಿಂದ ಕೇಳಿದರನು, ಆಗಮಗಳ ಅಭ್ಯಾಸ ಮಾಡಿದರನು ಅದರ ಮೇಲೆ ವಿಶ್ವಾಸ ಮಾಡ್ತಾ ಇಲ್ಲ. ನಮ್ಮ ಶಕ್ತಿ ಎಷ್ಟು ಪ್ರಗತಿಗೆ ಹಿಂದೆ ಅನೇಕ ಬಾರಿ ಹೇಳಿದ್ದಿದೆ, ಆದರೆ ಅದರ ಮೇಲೆ ಗಂಭೀರವಾಗಿ ವಿಚಾರ ತಾವು ಮಾಡಿದ ಹಾಗೆ ಕಾಣಿಸ್ತಾ ಇಲ್ಲ. ಏನ ಅಂತಂದ್ರೆ ಜ್ಞಾನದ ವಿಕಾಸ ಇದಕ್ಕಿಂತ ಹೆಚ್ಚಿಗೆ ಇಲ್ಲರೆ. ಕೇವಲ ಜ್ಞಾನ ಆಯಿತು, ಸಿದ್ಧಾವಸ್ಥೆ ಆಯಿತು, ಅಲ್ಲೇನು ವಿಕಾಸ ಆಗೋದಿಲ್ಲ, ಬಸ್ ಯಥಾರ್ಥ ಆಗ್ತಿದೆ ಅಷ್ಟೆ. ಜ್ಞಾನ ಯಥಾರ್ಥ ಇದೆಯೇನ? ಇಲ್ಲ. ಅದನ್ನು ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಹೇಳಿದ್ದಾರೆ. ಜ್ಞಾನ ಯಥಾರ್ಥ ಆಗೋದನ್ನೇ ಇಲ್ಲ, ಅದರ ವಿಪರೀತ ಮನ್ನಣೆಯ ಜೊತೆಗಿರುವುದರಿಂದ ಅದನ್ನು ಮಿಥ್ಯಾ ಜ್ಞಾನ. ಹಾಗಾದ್ರೆ ಸಂಜ್ಞಿ ಪಂಚೇಂದ್ರಿಯ ನಮ್ಮದ ತಮ್ಮದ ಜ್ಞಾನದ ವಿಕಾಸ ಪೂರ್ಣ ರೂಪದಿಂದ ಆದದ್ದಿದೆ ಪ್ರಭು. ಅದಕ್ಕೆ ಇದರ ಬಗ್ಗೆ ಗಂಭೀರವಾಗಿ ವಿಚಾರ ತಾವು ಮಾಡೋದು, ಅದನ್ನು ಬುದ್ಧಿಯೊಳಗೆ ಇಟ್ಕೊಂಡು ಆಗಮಗಳ ಅಧ್ಯಯನ ಮಾಡೋದು. ಹಂಗೆ ವಿಚಾರ ಬಂದಿತ್ತು ಈ ಬದ್ದಲ ಅಂದ್ರೆ ಯಾವ ಪ್ರಕಾರ ಜ್ಞಾನ ಅದ್ರ ನಿಮಿತ್ತಿಗೆ ಸಂಬಂಧ ಇರಲಿಲ್ಲ. ಹೆಂಗೆ ಇಂದ್ರಿಯಗಳು ಬರ್ತಾವ ಹಂಗೆ ಜ್ಞಾನ ಮಾಡೋದು. ಅಂದ್ರೆ ಸಾಯಂತ ಭಗವಂತ ಇಂದ್ರಿಯಗಳು ನಮ್ಮ ಅಷ್ಟ ಅದಾವಲ್ಲ, ಜ್ಞಾನ ಅಷ್ಟ ಆಗುತ್ತೆ ನೋಡ್ರಿ. ಒಂದು ಶಬ್ದ ತಪ್ಪಿತ್ತು ನಿಮ್ದು. ಏನಂತಂದ್ರೆ ಇಂದ್ರಿಯಗಳು ಹೆಂಗೆ ಬರ್ತಾವ ಹಂಗೆ ಜ್ಞಾನ ಓಡಾಡ್ಸೋದಿಲ್ಲ, ಜ್ಞಾನ ಓಡಾಡ್ಸ್ತೈತೆ ಹೆಂಗೆ ಹಂಗೆ ಇಂದ್ರಿಯಗಳು ಬರ್ತಾವ. ಅಷ್ಟ ತಪ್ಪಿತು. ಏನಿದೆ ಅರಹಂತ ಭಗವಂತರಿಗೆ ಏನದವ? 5 ಇಂದ್ರಿಯ ಮತ್ತು 1 ಮನಸ್ಸನ ಇದೆ ಅಲ್ಲ. ಜ್ಞಾನದ ವಿಕಾಸದ ಮಾಧ್ಯಮದವ್ರಿ ಅವ. ಹೌದೇನಿಲ್ರಿ? ಜ್ಞಾನ ತನ್ನಷ್ಟಕ್ಕೆ ತಾನು ವಿಕಸಿತ ಆದದ್ದು ಇದೆ. ಆ ಜ್ಞಾನ ಕಾರ್ಯ ಮಾಡುವ ಮಾಧ್ಯಮದವ್ರಿ ಅವ 5 ಇಂದ್ರಿಯ ಮತ್ತು ಮನಸ್ಸ. ಅರಹಂತ ಭಗವಂತರಿಗೆ ಎಷ್ಟು ಅದಾವ? 7 ಏನಿಲ್ಲಲ್ಲ, ಅಷ್ಟೇ ಅದಾವ. ಹಾಗಾದ್ರೆ ಆ ಅರಹಂತ ಪ್ರಭುವಿನಷ್ಟನ. ಹಾಗಾದ್ರೆ ಇಲ್ಲಿ ಒಂದು ವಿಷಯ ಪ್ರಕಟ ಆಗ್ತಿದೆ, ಮಾಡಿ ಹೋಗೋಣ. ಏನ? ಜೋ ಜಾಣದಿ ಅರಹಂತಂ ಭಗವಾನ್ ಕುಂದು ದೇವ ಹೇಳಿದಾರಲ್ಲ. ಹಾಗಾದ್ರೆ ಅರಹಂತರ ಹಾಗೆನ ನೀನಿದ್ದಿ. ದ್ರವ್ಯದಿಂದ, ಗುಣದಿಂದ ಮತ್ತು ಪರ್ಯಾಯದಿಂದ ಇಲ್ಲ, ಹೀಗೇನ್ರಿ? ಬಹಳಷ್ಟು ಜ್ಞಾನಿಗಳ ಕಥನ ಮಾಡೋ ಒಳ್ಳೆಯದೊಳಗ ಮಾಡಲೂ ಬೇಕಾಗ್ತಿದ್ದೀರಿ. ಹಾಗೆ ಏನ? ನಮ್ದು ಅವ್ರದ ದ್ರವ್ಯಗುಣ ಸಮಾನ ಇದೆ, ಪರ್ಯಾಯದೊಳಗೆ ಮಾತ್ರ ವ್ಯತ್ಯಾಸ ಇದೆ ಅನ್ನೋದು ಯಾವುದೋ ಒಂದು ಅಪೇಕ್ಷಾದಿಂದ 1-2 ಪ್ರವಚನ ನೀಡಿ ಹೋಗೋರ ಆಗ ಹೇಳೋದು ಅಸತ್ಯನೂ ಇಲ್ಲ, ಸತ್ಯನೂ ಇದೆ. ಆದರೆ ಇದು ನಿತ್ಯ ಸ್ವಾಧ್ಯಾಯ ಮಾಡೋರಿಗೆ ಆ ವಿಷಯದ ಒಳಗೆ ಇಳಿಯೋದು ಅವಶ್ಯಕ ಇದೆ. ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ಯಾರು ಅರಹಂತರನ್ನು ತಿಳಿತಾರೋ ಅವರು ತಮ್ಮ ಆತ್ಮನನ್ನು ತಿಳಿತಾರೆ. ಹಾಗಾದ್ರೆ ಅವರಲ್ಲೇ ನನ್ನಲ್ಲೇ ವ್ಯತ್ಯಾಸ ಏನಿದೆ? ಈಗ ನೀವು ಹೇಳಿರುವ ಭೂಮಿಕೆಯ ಪ್ರಕಾರ ಅದು ವಾಸ್ತವಿಕನೇ ಇದೆ. ನೀವು ಹೇಳಿದರೆ ಅಂತಂದ್ರೆ ಅದು ಒಂದು ವಿಭಾಗ ಇದೆ ಅಷ್ಟೇ ಅಲ್ಲ, ಅದು ಪೂರ್ಣ ಇದೆ ರೀ. ಅರಹಂತರಿಗೇನು 5 ಜ್ಞಾನ, ಅರಹಂತರಿಗೆ 5 ಇಂದ್ರಿಯದ ಮೂಲಕ ಜ್ಞಾನ ಪ್ರಸಾರ, 1 ಮನುಷ್ಯನ ಮೂಲಕನ ಜ್ಞಾನದ ಪ್ರಸಾರ ಇದೆ. ಆದರೆ ಈಗ ಅವುಗಳಿಂದ ಕಾರ್ಯ ಅಲ್ಲಿ ನಡೆದಿಲ್ಲ, ಆ ಮಾತು ಬೇರೆ ಇದೆ ರೀ. ಆದರೆ ಯೋಗ್ಯತೆ ಅಂತೂ ಅಷ್ಟೇ ಇತ್ತಲ್ಲ. ಅರಹಂತ ಆಗೋಕ್ಕಿಂತ ಮುಂಚೆ ಅರಹಂತ ಆಗಬೇಕಾದ್ರೆ ಅವ್ರ ಹತ್ರ ಜ್ಞಾನದ ವಿಕಾಸ ಇನ್ನೊಂದು ಯಾವ ಮಾಧ್ಯಮ ಇರಲಿಲ್ಲ. ಅದರ ಮೂಲಕ ಅವರು ಅರಹಂತ ಆದರೂ ಹೀಗೇನಿಲ್ಲ. ಹೌದೇನಿಲ್ಲ? ಹಾಗಾದ್ರೆ ಇಲ್ಲಿ ಇನ್ನೊಂದು ಮಾತು ಬರ್ತಿದೆ, ಅದು ಮೊದಲು ಸ್ಪಷ್ಟ ಮಾಡೋಣ. ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ಯಾರು ಅರಹಂತರನ್ನು ತಿಳಿತಾರೋ ಅವರು ತಮ್ಮನ್ನು ತಿಳಿತಾರೆ. ಯಾರು ತಮ್ಮನ್ನು ತಿಳಿದ್ರೋ ಅವರು ಮೋಹ ನಾಶಕ್ಕೆ ಪ್ರಾಪ್ತ. ಮೋಹ ನಾಶಕ್ಕೆ ಪ್ರಾಪ್ತ ಆಯ್ತು ಅಂದ್ರೆ ಅವ್ರೇನಾದ್ರ
ಸಂಬಂಧಬದ್ಧರ ಕಡೆ ಹೋಗೋದೇನ್ರಿ ಮತ್ತೆ? ಅವಶ್ಯ ಹೋಗ್ಲಿಕ್ಕೆ ಬೇಕ್ರಿ. ಅವರೇನಾದರೂ ಅವರ ಅರ್ಹಂತನ ಆದರೆ, ಅರ್ಹಂತರ ದರ್ಶನ ಮಾಡಿ ಯಾರ ಅರ್ಹಂತ ಸ್ವರೂಪದ ಅನುಭವ ಮಾಡೋದಿಲ್ಲ, ಅವರ ಅರ್ಹಂತರ ದರ್ಶನ ಮಾಡಲೇ ಇಲ್ಲ ಇದುವರೆಗೆ ಅಂತ ಅವ್ರು ಹೇಳರಲ್ಲ. ಮಿಥ್ಯಾದೃಷ್ಟಿ ಜೀವ, ಪ್ರಭು ನಿನಗೆ ಇದುವರೆಗೆ ಒಂದು ಬಾರಿ ಕೂಡ ನಮಸ್ಕಾರ ಮಾಡಿಲ್ಲ. ಇದರ ಅರ್ಥ ಏನು? ಅರ್ಹಂತರಿಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರ ಅರ್ಹಂತರ ಅನುಭವ ಮಾಡ್ತಾರೆ. ಅರ್ಹಂತರದಲ್ಲ, ಅರ್ಹಂತತೆಯ ಅನುಭವ. ಅರ್ಹಂತತೆಯ ಅನುಭವ ಯಾರಿಗೆ ಆಗಲಿಲ್ಲಲ್ಲ ಅವರ ಅರ್ಹಂತರಿಗೆ ನಮಸ್ಕಾರ ಮಾಡಲೇ ಇಲ್ಲ. ಹಾಗಾದ್ರೆ ಕುಂದರದ ಮತ್ತು ಸಮಂತಬದ್ಧರದ ಕಥನದೊಳಗೆ ಏನು ವ್ಯತ್ಯಾಸ ಇದೆ ರೀ? ಇವರು ಜೋಜಾನದೇ ಅರ್ಹಂತಂ ಅಂದರು. ಅವರೇನು ಹೇಳಿದ್ರು? ಪ್ರಭು ಮಿಥ್ಯಾದೃಷ್ಟಿ ಜೀವ ನಿನಗಿದುವರೆಗೆ ನಮಸ್ಕಾರ ಮಾಡೇ ಇಲ್ಲ. ಅದಕ್ಕೆ ಹಿಂದೆಲ್ಲ ಭೂಮಿಕಾ ಬಹಳ ಹೇಳಿದರೆ ಅವರ, ನಿನ್ನ ಹತ್ರ ಇಂದ್ರ ಬರ್ತಾ ಸಮೋಸರಣದೊಳಗೆ ನೀನು ವಾಸ ಮಾಡಿದಿ, ಇದೆಲ್ಲ ಅರ್ಹಂತದ ಮಾತಲ್ಲ. ಇದು ಯಾವುದು ಅರ್ಹಂತರ ಸ್ವರೂಪ ಅಲ್ಲ. ಅರ್ಹಂತರ ಸ್ವರೂಪ ಯಾವುದಿದೆ? ಯಾವುದಿದೆ ಅರ್ಹಂತರ ಸ್ವರೂಪ? ಅರ್ಹಂತರ ಸ್ವರೂಪ ಯಾವ ಪ್ರಕಾರ ತ್ರಿಕಾಲಿ ಸ್ವಭಾವ ಜೀವದ್ದು ಇದೆಯೋ ಅದೇ ಪ್ರಕಾರ ಪರ್ಯಾಯದಲ್ಲಿ ನಿರಂತರ ಅನುಭವ ಆಗ್ತಾ ಇರೋದ ಒಂದು. ಎರಡನೇದ, ಯಾವ ಪ್ರಕಾರ ದ್ರವ್ಯದ ಸ್ವರೂಪ ಇದೆಯೋ ಅದರೊಳಗೆ ಪರ್ಯಾಯ ತನ್ಮಯ ಆಗಿ ಹೋಗೋದು. ನಿನ್ನೆ ಹೇಳಿತ್ತಲ್ಲ, ಬಿಂದು ಬಕೆಟ್ ಒಳಗೆ ಹಾಕಿದ ನಂತರ ಅದು ಎಲ್ಲಿ ಸಿಗೋದಿಲ್ಲ, ಅದರ ಅಭಾವ ಆಗಿಲ್ಲಲ್ಲ. ಕೆಳಗೆ ಹೋದ್ಮೇಲೆ ಒಂಥದ್ದು ವಿಷಯ, ಅದರ ಅಭಾವ ಆಗಿಲ್ಲ, ಅದು ಸಿಕ್ಕೋದಿಲ್ಲ. ಯಾವ ರೂಪದಿಂದ ಸಿಕ್ಕೋದಿಲ್ಲ? ಯಾವ ರೂಪದಿಂದ? ಆ ಬಿಂದುವಿನ ರೂಪದಿಂದ ಸಿಕ್ಕೋದಿಲ್ಲ. ಯಾವ ಬಿಂದು ರೂಪದಿಂದ ನಾವು ಅದರೊಳಗೆ ಹಾಕಿದ್ದೇವಲ್ಲ ಆ ಬಿಂದುವಿನ ರೂಪದಿಂದ ಸಿಕ್ಕೋದಿಲ್ಲ. ಅದರ ಸತ್ತಾದ ಅಭಾವ ಆಗಿಲ್ಲ. ಹಾಗಾದರೆ ಅರ್ಹಂತ, ಇಲ್ಲಿ ಅರ್ಹಂತರನ್ನ ದ್ರವ್ಯವನ್ನು ಪರ್ಯಾಯದಿಂದ ತಿಳಿಯೋದು ಅಥವಾ ಅರ್ಹಂತರಿಗೆ ನಮಸ್ಕಾರ ಮಾಡೋದು ಅಂದರೆ ಏನ? ಇಲ್ಲಿ ಭೇದ ಮಾಡಿ ಹೇಳಿದರೆ ದ್ರವ್ಯಗುಣ ಪರ್ಯಾಯ, ಅಲ್ಲಿ ಅರ್ಹಂತರಿಗೆ ನಮಸ್ಕಾರ ಮಾಡೋದು ಅರ್ಥಾತ್ ಅರ್ಹಂತ ಆಗೋದು. ಅರ್ಹಂತ ಆಗೋದು ಎಲ್ಲಿ? ಅನುಭವದೊಳಗರೆ. ಆತ್ಮ ಹೇಗದನು? ಯೋಗಿಂದ ದೇವ ಕಡೆ ಹೋಗೋದಿಲ್ಲ. ಜಿನವರ ನಿಜದಿಂದ ಆತ್ಮನೇ. ಸಿದ್ಧಾಂತದ ಸಾರೇನಿದೆ? ಜಿನವರ ಮಂದಿರದೊಳಗಿರುವಂಥ ಜಿನವರರ, ಜಿನೇಶ್ವರರ, ಜಿನದೇವರ ನಿಜವಾಗಿ ನನ್ನ ಹಾಗೆ ಇರ್ತಾರೆ. ಆತ್ಮ ಅಂತಂದ್ರೆ ಅದೊಂದು ಅಂಕಿತ ನಾಮಲ್ಲ. ಆತ್ಮ ಅಂದ್ರೆ ನಾನು. ಜಿನವರ ನಿಜದಿಂದ ಆತ್ಮನಿಗನ್, ಅವನು ನಿಜದಿಂದ, ಅವನು ತನ್ನಿಂದ ಈ ಪ್ರಕಾರ ಆಗಿದ, ಅವನು ನನ್ನ ಹಾಗೆ ನಾನೇ ಇದ್ದೇನೆ. ಎಲ್ಲ ಆಚಾರ್ಯರದ ಧ್ವನಿ ಏನೈತ್ರೆ? ಒಂದೇ ಸ್ವರದೊಳಗೆ ಹೋಯ್ತು. ಹೌದೇನ? ಸ್ವರ ಬದಲಿ ಆಗಲಿಲ್ಲ. ಯಾಕೆ ಅಂತಂದ್ರೆ ಸ್ವರದೊಳಗೆ ಅಷ್ಟು ಪರ್ಫೆಕ್ಟ್ ಇದೆ. ಬೇಸೂರು ಯಾರಿಗಾಗ್ತಿದ್ರೆ ಸ್ವರದ ಅಭ್ಯಾಸ ಯಾರು ಮಾಡಿಲ್ಲ. ಹೌದೇನು? ಬೇಸೂರು ಅಂತಂದ್ರೆ ಯಾವುದರ ಜೊತೆಗೆ ತಾನ್ಪುರ ಇದೆ, ಹಾರ್ಮೋನಿಯಂ ಇದೆ, ತಬಲಾ ಇದೆ, ಏನೇನು ವಾದ್ಯ ಜೊತೆ ವಾದ್ಯ ಅದಾವು ಎಲ್ಲ. ಅದರ ಜೊತೆಗೆ ಇವನ ಸ್ವರ ಸ್ವಲ್ಪ ಬೇರೆ ಆಯಿತು ಅಂತಂದರೆ ಇವನಿಗೆ ಸ್ವರ ಸಾಧನೆ ಇಲ್ಲ ಅಂತ ಅರ್ಥ. ಹೌದೇನು? ಹಾಗಾದ್ರೆ ಆಚಾರ್ಯರ ಕಾಲ ಬದಲಿ ಆದ್ರೂ ಕೂಡ ಒಬ್ಬರದೊಬ್ಬರಿಗೆ ಯಾವುದೇ ಪ್ರಕಾರದ ಸಂಯೋಗ ಸಂಬಂಧ ಬರದೇ ಇದ್ರೂ ಕೂಡ ಅವ್ರದ್ದು ನೋಡಿ ಇವರು ಬರೆದ್ರು, ಅವ್ರದ್ದು ನೋಡಿ ಇವರು ಹೇಳಿದರು, ಹೀಗೆ ಅಜ್ಞಾನಿಗಳ ಕಲ್ಪನೆ ಮಾಡಿದರೂ ಕೂಡ ಏನಿದೆ ಅದ ಸ್ವರ ಸಾಧನೆ ಇದೆ. ಹಾಗೆ ಅಲ್ಲಿ ಸ್ವರೂಪ ಸಾಧನೆಯಿಂದ ಕಥನ ಒಂದೇ ಬರ್ತಿದೆ. ಅಲ್ಲಿ ಕಥನದೊಳಗೆ ವ್ಯತ್ಯಾಸ ಆಗೋದಿಲ್ರಿ. ಈಗೆಲ್ಲ ಆಚಾರ್ಯರದ ತಗೊಂತಾರೆ. ಹಾಗಾದ್ರೆ ಈಗ ಇವದನ್ನೆಲ್ಲ ಇವು ಗೃಹಸ್ಥದನ್ರಿ ಯಾರ? ರಾಜ್ಮಲ್ ಟೋಡರ ಮಲ್ಲ. ರಾಜ್ಮಲ್ ಏನು ಹೇಳ್ತಾ ಇದ್ದಾನೆ? ಭಾವಾರ್ಥ ನಡೀತು. ಜೀವದ ಸ್ವಭಾವವು ಈಗ ಭಾವಾರ್ಥ ಅಂಥೇಳೇನ ಅವರು ಬೋಲ್ಡ್ ಮಾಡಿರೋ ಇದೊಳಗೆ ಮತ್ತೆ ನಾವೇನು ಬೋಲ್ಡ್ ಮಾಡೋದು? ಅದನ್ನು
ಅವಶ್ಯಕ ಇಲ್ಲ. ಭಾವಾರ್ಥ ಅಂಥೇಳಿ ಅಂದರೆ ಏನಿದೆ ರೀ? ಏನಿದೆ? ಶಬ್ದಾರ್ಥ, ಟೀಕೆ, ಅರ್ಥ ಎಲ್ಲದರದ್ದು ಸಾರ ಇದೆ. ಹಂಗಾದ್ರೆ ಗೋಲ್ಡನ್ ಅಂತೇನಾಗ ಭಾವಾರ್ಥ ಏನು ಹೇಳ್ತಾ ಇದ್ದಾರೆ? ಬಹಳ ಅದ್ಭುತರೇ. ನಿಜವಾಗಿ ಎಷ್ಟು ಬಾರಿ ನನಗೆ ಇದರ ಅನುಭವ ಮಾಡುವೇಳೆದೊಳಗೆ ಪ್ರಭಾವ ಆಗಿದೆ ಅಂತಂದ್ರೆ ಅದನ್ನು ನಾನು ಅನೇಕ ಬಾರಿ ಹೇಳಿದರೂ ನನ್ನ ಒಳಗಿಂದ ಏನು ಸಂವೇದನ ಆಗಿದ್ದಾರಲ್ಲ ಅದನ್ನು ಶಬ್ದದ ಮೂಲಕ ಹೇಳಲಿಕ್ಕೆ ಅವೆಲ್ಲ ಕರ್ಮದಿಂದನ ಇಂಥ ಇದ್ರಾಗ ಸಂವೇದರ್ಶನ ಸೌದಿ ಪಂಚಲಿ ಹಾಕಿದ್ರೆ ಮನಸ್ಸ ಮತ್ತೆ ಆ ಕಂಡೀಷನ್ ಮನಸ್ಸ ಏನಾಯ್ತು ಅಲ್ಲೇ ಹಾಕಿದ್ರು ಅಂದ್ರೆ ಯಾಕೆ ತೊಗೊಂಡ್ರು ಕಾರ್ಯವೇ ಅವೆಲ್ಲ ಜಡ ಅದಾವ, ಜಡದಿಂದ ಏನು ಆಗುದಿಲ್ಲ ಅಂತ ನೋಡ್ರಿ. ಮನಸ್ಸ ಏನಿದೆ ಮನಸ್ಸಿನಿಂದ ಅಂಥೇಳಿ ಹೇಳೋದು ಆರೋಪ ಇದೆ. ಆದರೆ ಮನಸ್ಸು ಯಾವ ಜ್ಞಾನದ ವಿಕಾಸದಿಂದ ಜೀವನಿಗೆ ಲಭಿಸಿದೆ ಅಲ್ಲ, ಜ್ಞಾನದ ವಿಕಾಸದಿಂದ 5 ಇಂದ್ರಿಯದ ಮೂಲಕ ವಿಷಯಗಳನ್ನು ತಿಳಿಯುವುದಕ್ಕಿಂತ ಅಧಿಕ ವಿಕಾಸ ಜ್ಞಾನದ ಆದ ಮೇಲೆ ಮನಸ್ಸು ಸಿಕ್ಕದ್ದು ಇದೆ. ಇನ್ನು ಯಾಕೆ ತಗೊಂಡ್ರು? ಅದಕ್ಕೊಂದು ಕಾರಣ ಇದೆ. ಆ ಜ್ಞಾನದ ವಿಕಾಸವನ್ನು ಹೇಳುವ ಸಲುವಾಗಿ ತಗೊಂಡ್ರು. ಆ ಜ್ಞಾನದ ವಿಕಾಸ 5 ಇಂದ್ರಿಯಗಳಿಗೆ ಮೀರಿದ ಯಾವ ವಿಕಾಸ ಇದೆಯಲ್ಲ ಅದುವೇ ಚೇತನ ವಸ್ತುವನ್ನು ತಿಳಿಯೋ ಸಾಧ್ಯತೆ. ಆ ವಿಕಸಿತ ಜ್ಞಾನವೇ ಆ 5 ಇಂದ್ರಿಯಗಳಿಗೆ ಯೋಗ್ಯವಾದಂಥ ಯಾವ ಜೀವದ ಜ್ಞಾನದ ವಿಕಾಸ ಇದೆಯಲ್ಲ ಅದು ಜಡವನ್ನು ಮಾತ್ರ ತಿಳಿತಿದೆ. ಜ್ಞಾನ ಜಡವನ್ನು ಮಾತ್ರ ತಿಳಿತಿದೆ, ಉದ್ಗಲವನ್ನು ಮಾತ್ರ ತಿಳಿತಿದೆ. ಆದರೆ ಆ 5 ಇಂದ್ರಿಯಗಳ ಲಭಿಸುವಷ್ಟು ಯಾವ ಜ್ಞಾನದ ವಿಕಾಸ ಇದೆಯಲ್ಲ ಅಲ್ಲಿ ಕೇವಲ ಅದು ಪುದ್ಗಲವನ್ನು ತಿಳಿತಾ ಇತ್ತು. ಇನ್ನು ಮನಸ್ಸು ಕೂಡ ಸಿಗುವಷ್ಟು ಯಾವ ಜ್ಞಾನದ ವಿಕಾಸ ಆಯ್ತಲ್ಲ ಆ ಜ್ಞಾನದಿಂದನ ಚೇತನ ಪದಾರ್ಥವನ್ನು ತಿಳಿಯೋ ಸಾಧ್ಯತೆ, ಅರೂಪಿ ಪದಾರ್ಥವನ್ನು ತಿಳಿಯೋ ಸಾಧ್ಯತೆ. ಅಲ್ಲಿ ಮನಸ್ಸಂಥೇಳಿ ಆರೋಪ ಮಾಡಿ ಹೇಳಿದರು. ಆರೋಪ ಮಾಡಲಿಕ್ಕೇ ಬೇಕು, ಯಾಕಂದ್ರೆ ಅಳತೆ ಅದರಿಂದನೇ ಆಗ್ತಿದೆಯಲ್ಲ. ಅಳತೆ ಮೆಜರ್ಮೆಂಟ್ ಅದರಿಂದನೇ ಆಗ್ತಿದೆ. ಯಾವುದರಿಂದ? ಇಂದ್ರಿಯಗಳ ವೃದ್ಧಿಯಿಂದ ಜೀವದ ಜ್ಞಾನದ ವಿಕಾಸದ ಅಳತೆ ಆಗ್ತಿದೆ. ಅದೇ ಪ್ರಕಾರ 5 ಇಂದ್ರಿಯಗಳ ನಂತರ ಸಿಕ್ಕಿತಲ್ಲ ಹಾಗಾದ್ರೆ ಅದು ಯಾವುದರ ಅಳತೆ ಮಾಡ್ತಾ ಇದೆ? ಅದು ಅಳತೆ ಕೋಲಿದೆ, ಮನಸ್ಸನ್ನೋದ ಮೀಟರ್ ಕೋಲು ಇದೆ ರೀ ಅದ. ಆದರೆ ಯಾವುದನ್ನು ಅಳಿತಾ ಇದೆ? ಜ್ಞಾನವನ್ನರೇ. ಹಾಗಾದ್ರೆ ಆ ಮನಸ್ಸಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರೆ ಜ್ಞಾನದ ವಿಕಾಸ 5 ಇಂದ್ರಿಯಗಳ ಸಿಗೋದಕ್ಕಿಂತ ಹೆಚ್ಚಿಗೆ ಯಾವಾಗ ಆಗ್ತಿದೆ ಆ ಜ್ಞಾನದ ಮೂಲಕ ಚೇತನ ಪದಾರ್ಥವನ್ನು, ಅರೂಪಿ ಪದಾರ್ಥವನ್ನು ತಿಳಿಯೋ ಸಾಧ್ಯತೆ. ಅರೂಪಿ ಪದಾರ್ಥವನ್ನು ಜ್ಞಾನ ತಿಳಿಯದೆ ಹೋದರೆ ಶ್ರದ್ಧೆ ಯಾವುದರದ ಶ್ರದ್ಧೆ ಮಾಡೋದು? ಆ ಅರೂಪಿ ಪದಾರ್ಥದ ಶ್ರದ್ಧೆ ಯಾವುದು ಮಾಡೋದ್ರಿ ಅಂಥೇಳಿ ಬಹಳ ವಿಷಯ ಇದೆ ಶ್ರೇಣಿಕ ಭಾಯಿ. ಏನು ವಿಷಯ ಇದೆ? ಅರೂಪಿ ಮತ್ತು ರೂಪಿ ಎರಡನ್ನೂ ತಿಳಿಯುವಂಥ ಸಾಮರ್ಥ್ಯ ಆ ಸಂಜ್ಞೆ ಪ್ರಾಪ್ತ ಜ್ಞಾನಕ್ಕೆ ಇದೆ. ಹೌದರೆ ಅರೂಪಿ ಮತ್ತು ರೂಪಿ. ಇನ್ನು ಜ್ಞಾನದೊಳಗ ಸಾಕಾರ ನಿರಾಕಾರ, ಸಾಕಾರತೆ ಇದೆ, ಆಕಾರ ಸಹಿತ ತಿಳಿಯೋದು. ದರ್ಶನದೊಳಗಿಲ್ಲ, ನಿರಾಕಾರ ಇದೆ. ಹಾಗಾದ್ರೆ ಸಮ್ಯಕ್ ದರ್ಶನ ಆಗಬೇಕಾದ್ರೆ, ಯಥಾರ್ಥ ಶ್ರದ್ಧೆ ಆಗಬೇಕಾದ್ರೆ ಜ್ಞಾನ ತಿಳಿಬೇಕಾಗೋದು. ಏನನ್ನು ತಿಳಿಬೇಕಾಗೋದ? ಚೇತನ ಅಚೇತನ, ರೂಪಿ ಅರೂಪಿ ಎರಡನ್ನೂ ತಿಳಿಬೇಕು. ಆ ಅಂಥ ಜ್ಞಾನ ಪ್ರಾಪ್ತ ಜೀವದ ಶ್ರದ್ಧೆನ ಬದಲಿ ಆಗೋ ಸಾಧ್ಯತೆ ಆದ್ರೆ ಮಾಡ್ಕೊಂಡ್ರ ಈಗೇನ್ ತಾವು ಹೇಳಿದ್ರಿ, ಇದು ತಿಳಿಬೇಕಾದ್ರೆ ಮನಸ್ಸನ ಬೇಕು. ಮನಸ್ಸನ ಬೇಕ್ರಿ, ಅಗ್ನಿ ಪಂಚೇಂದ್ರಿಯ ಬೇಕ್ರಿ. ಈ ಬಾಕಿ ಪಂಚೇಂದ್ರಿಯದಿಂದ ಇವು ಬಾಕಿ ಭೂತ್ ಪಂಚ ಮಹಾಭೂತ್ ತಿಳಿತೈತಿ. ವಾಸ ತಿಳಿತೈತಿ, ಕಣ್ಣು ನೋಡ್ತೈತಿ, ಬಾಯಿ ತನ್ನ ರಸ ತಿಳಿತೈತಿ, ಕಿವಿ ಆವಾಜ ತಿಳಿತೈತಿ, ಇಷ್ಟ ಅನಿಷ್ಟನೂ ಮಾಡ್ತೈತಿ. ಈ ಪಂಚ ಮಹಾಭೂತ ಹತ್ರ ತಿಳಿತೈತಿ. ಆದ್ರೆ ಅತೀಂದ್ರಿಯ ಇದೆ. ಯಾಕಂದ್ರೆ ಅತಿ ಅಶಕ್ತಿ ಇರ್ಬೇಕು. ಆ ಮನಸ್ಸೇನಿದೆ ಅದ ಅನಿಂದ್ರಿಯ ಅಂದ್ರೆ, ಅನಿಂದ್ರಿಯ ಅಂದ್ರೆ
ಅನಿಂದ್ರಿಯ ಯಾಕಂದ್ರು ಅಂತಂದ್ರೆ ಅದು ಇಂದ್ರಿಯಗಳು ಏನನ್ನ ತಿಳಿಯುವುದಿಲ್ಲಲ್ಲ ಅಂಥ ಅತೀಂದ್ರಿಯ ಪದಾರ್ಥವನ್ನು ತಿಳಿಯುತ್ತೆ. ಅದರ ಸಲುವಾಗಿ ಅದನ್ನು ಅನಿಂದ್ರಿಯ ಅಂತಾರೆ. ವಿಷಯ ಬಹಳ ಆಯ್ತಲ್ಲ, ರಾಶಿ ಆಯ್ತು. ನಿಗೋದಿಂದ ಬರ್ತದ ಮ್ಯಾಗ ಅದೇ ಮೋಕ್ಷ ಪ್ರಕಾಶ ನಿಗೋದಿಂದ ಬಿಟ್ಟು ಮ್ಯಾಗ ಹೆಂಗೆ ಶುಭ ಅಶುಭ ಭಾವ ಕರ್ದ ಆ ಶುಭ ಅಶುಭ ನ್ಯಾಯ ಬರ್ಬೇಕಂದ್ರೆ ಅದು ಇದಂದ್ರೆ ಅದು ಮನಸ್ಸಲ್ಲಿ ಬೇಕಾಗ್ತದೆ. ಬೇಕಿಲ್ರಿ. ಶುಭ ಅಶುಭ ಬದಲಿ ಆಗುವ ಸಲುವಾಗಿ ಮನಸ್ಸು ಬೇಕಿಲ್ಲ. ಮನುಷ್ಯನ ಕೆಲಸ ಅಲ್ಲಿ ಏನೂ ಇಲ್ಲ. ಶುಭ ಭಾವ ಏಕೇಂದ್ರಿಯದೊಳಗಾಗ್ತಿದೆ, ನಿಗೂಢದೊಳಗಾಗ್ತಿದೆ. ಅರೆ ಧರ್ಮ ಮನುಷ್ಯನ ಮೂಲಕ ಆಗ್ತಿದೆ. ಧರ್ಮ ಶುಭದಿಂದ ಧರ್ಮ ಬೇರೆ ಇದೆ, ಶುಭ ಧರ್ಮ ಎರಡೂ ಒಂದೇ ಅದಾವ್ರಿ. ಶುಭದಿಂದ ಬೇರೆ ಇದೆ ಅಲ್ಲ ಧರ್ಮ. ಪುಣ್ಯ ಪಾಪದ ಮಾತು ನಡೆದದ್ದೇ ಇದೆ. ಮಿಥ್ಯಾತ್ವದ ಮೇಲೆ ಬಹಳಷ್ಟು ಕುಠಾರ ಪ್ರಹಾರ ಆಗ್ತಾ ಇದೆ ಸಂಪದದೊಳಗ. ಶುಭ ಅಶುಭ ಎರಡೂ ಆಗ್ತಾವು. ಅವು ಸಂಸಾರ ಪದ್ಧತಿ ಅದಾವು. ಅದರ ಸಲುವಾಗಿ ಮನುಷ್ಯನ ಅವಶ್ಯಕತೆ ಇಲ್ಲ. ಶುಭ ಅಶುಭ ತಿಳಿಬೇಕಾದ್ರೆ ಮನಸ್ಸ ಬೇಕು. ಇಲ್ಲ. ತ್ಯಾಗ ಯೋಗ್ಯ ತಿಳಿಬೇಕಾದ್ರೆ ಮನಸ್ಸು ಬೇಕ್ರಿ. ಮತ್ತು ಶುಭ ಅಶುಭ ತಿಳಿದ್ಬೇಕ ನೋಡ್ರಿ ಅಣ್ಣ, ಹೇಯ ಮತ್ತು ಗ್ರಹಣ ಇದರ ನಿರ್ಣಯ ಮಾಡೋದ ಮನಸ್ಸರೇ. ಈ ಶುಭ ಅಶುಭದೊಳಗೆ ಒಳ್ಳೇದ ಕೆಟ್ಟದ್ದ ಅನ್ಸೋದಕ್ಕೆ ಮನಸ್ಸು ಬೇಕಿಲ್ರಿ. ಎರಡೂ ಹೇ ಎಲ್ಲವನ್ನು ತಿಳಿಯುತ್ತೆ ಸಲುವಾಗಿ ಅದಕ್ಕೆ ಮನಸ್ಸು ಬೇಕ್ರಿ. ಮತ್ತೆ ಎರಡೂ ಇದು ಗೊತ್ತಿದ್ದಾಗ ಇದು ಪುಣ್ಯ ಇದು ಪಾಪ ಇದು ಎರಡೂ ಹೇ ಮುಂದಿನ ಪಾಯರಿವಾಗ್ತದೆ. ಮುಂದಿಂದ ಇದ್ರನು ಏನಿದ್ರನು ಶುಭ ಅಶುಭ ಎರಡೂ ಆಗುವಲ್ಲೇ ಮನಸ್ಸು ಬೇಕಿಲ್ಲ. ಶುಭನೂ ಆಗ್ತಿದೆ ಮನರಹಿತ ಅವಸ್ಥೆಯೊಳಗೆ. ಪಂಚೇಂದ್ರಿಯ ಶುಭ ಅಶುಭ ತಿಳಿತೈತಿ. ಪುಣ್ಯ ಪಾಪ ನೋಡ್ರಿ, ಪುಣ್ಯ ಪಾಪ ನಮಗೆ ಯಾವ ರೀತಿ ಶಬ್ದದ ವಾಚ್ಯ ರೂಪದಿಂದ ತಿಳಿತಾ ಇದೆ ಆ ರೀತಿ ತಿಳಿಕಿಲ್ಲ. ಆದ್ರೆ ಶುಭ ಒಳ್ಳೇದ ಅಶುಭ ಕೆಟ್ಟದ್ದ ಅನ್ನೋದು ಅವಕ್ಕೆ ಕೂಡ ತಿಳಿಯುತ್ತೆ. ಪ್ರಶ್ನೆ ಅಂದ್ರೆ ಅಲ್ಲಿ ಶುಭ ಅಶುಭ ಅದಕ್ಕೆ ಗೊತ್ತೇ ಇಲ್ಲ. ಶುಭ ಯಾವ್ದ ಅಶುಭ ಅನ್ನೋದು पण ತನಗೆ ಯಾವ್ದು ಬೇಕಾದ ತಿಳಿತೈತಿ. ಮಾತ್ರ ವಾಸ ಕಣ್ಣು ನೋಡೋದ ತಿಳಿಯೋದ ವಾಸ ಇದೆ ಎಲ್ಲ ತಿಳಿತಿದೇನಿಲ್ಲಣ್ಣ. ಆ ವಾಸದೊಳಗೆ ಒಂದನ್ನ ಬಿಟ್ಟು ಒಂದರ ಕಡೆ ಹೋಗೋದ ಅದಕ್ಕೆ ಇದೇನಿಲ್ರಿ. ಯಾವುದ ಅದಕ್ಕೆ ಅನಿಷ್ಟ ಅನ್ನಿಸ್ತಿದೆ ಅದನ್ನು ಬಿಟ್ಟ ಇಷ್ಟದ ಕಡೆಗೆ ಹೋಗೋದು ಇದೇನಿಲ್ಲ. ಅಂದ್ರೆ ಶುಭ ಅಶುಭದೊಳಗ ಅದಕ್ಕ ರುಚಿ ಅರುಚಿ ಇದೆ. ಆದ್ರೆ ಅವು ಎರಡೂ ತ್ಯಾಗ ಯೋಗ್ಯದವು, ಅವು ಎರಡೂ ನನ್ನ ಸ್ವಭಾವ ಅಲ್ಲ. ಇದೆಲ್ಲ ತಿಳಿಯೋದು ಸಂಭವ. ಶುಭ ಅಶುಭ ಆಗ್ತಿದೇನು, ಶುಭ ಅಶುಭ ರೂಪದಿಂದ ತಿಳಿದಿದ್ರೂ ಇಷ್ಟ ಅನಿಷ್ಟ ಅದಕ್ಕೆ ಇರ್ತಿದೇನು. ಆದ್ರೆ ಎರಡೂ ಅನಿಷ್ಟನ ಅದವು ತ್ಯಾಗ ಯೋಗ್ಯ. ಹೇಯ ಬೇರೆ ಅನಿಷ್ಟ ಬೇರೆ ರೀ. ನೋಡ್ರಿ ಏನಾಯ್ತು, ಹೇಯ ಬೇರೆ ಅನಿಷ್ಟ ಬೇರೆ. ನಮಗೆ ಎಷ್ಟೊಂದು ಪದಾರ್ಥಗಳ ಅನಿಷ್ಟ ಅನ್ನಿಸ್ತಾವ್ರಲ್ಲ, ಆದ್ರೆ ಹೇಯ ಅಲ್ಲವ. ಹೇಯ ಹೌದ, ಹೇಯದ ಎದುರಿಗೊಂದು ಉಪಾಧಿ ಬೇಕ್ರಿ, ಅವಾಗ ಅದು ಹೇಯ. ಮ್ಯಾಗ ಹೆಂಗ್ ಬರ್ತಾನೆ? ಈಗ ಆಕಾಶದೊಳಗೆ ಜಡ ಪದಾರ್ಥ ಹಾರ್ತಾವಲ್ಲ, ಅವ ಹೇಗೆ ಹೋಗ್ತಾವ್ರಿ? ಮತ್ತೊಬ್ಬ ಸಂಬಂಧ ಬಂದ್ರೆ ಹುಟ್ಟಾಗ್ಬೇಕ್ರಿ, ವಿಚಾರ ಮಾಡಿ. ಯಾಕಂದ್ರೆ ಕಾಲದ ಮುತ್ಸಾಗ ಆಚಾರ್ಯಗಳು ಇದನ್ನ ಮಾಡ್ತಾರೆ. ನೋಡ್ರಿ, ಮೇಲೆ ಬರೋ ಸಲುವಾಗಿ ತಿಳಿಯೋದು ಅವಶ್ಯಕ ಇಲ್ಲ. ತಿಳಿತೇನ್ರಿ? ಪರಿಣಮನ ಇದು ದ್ರವ್ಯದ ಸ್ವಭಾವ ಇದೆ. ಪರಿಣಮನದೊಳ ಮೇಲೆ ಬರೋದಕ್ಕ ಕೆಳಗೆ ಹೋಗೋದಕ್ಕ ಜ್ಞಾನ ಅಜ್ಞಾನ ಕಾರಣ ಇಲ್ಲ. ಇಷ್ಟೇ. ದೇಶನ ಸೌಂದಿಗನ ಐತಿ. ಖರೆ ಮೊನ್ನೆ ಹೇಳಿತ್ತು, ದೇಶನ ಯಾವಾಗ ಐತಿ? ಮೂರನೇ ಲಬ್ಧಿ ಇದೆ, ವಿಶುದ್ಧಿ ಲಬ್ಧಿ ಏನಂತಾರ ಇದೆ ರೀ. ಕ್ಷಯೋಕ್ಷಮ ಲಬ್ಧಿ, ವಿಶುದ್ಧಿ ಲಬ್ಧಿ, ದೇಶನ ಲಬ್ಧಿ, ಆಮೇಲೆ ಆ ದೇಶನಾದ ಪ್ರಾಯೋಗ್ಯ ಲಬ್ಧಿ. ಅವನಲ್ಲೇ ಆ ಪ್ರಕಾರದ ಉತ್ಕೃಷ್ಟ ಯೋಗ್ಯತೆ ಇದ್ರೆ ಅವನ ಕರಣ ಲಬ್ಧಿ ಅದಕ್ಕೆ ಬರ್ತಾನೆ. ಮನಸ್ಸು ಬೇಕ್ರಿ. ಇದನ್ನ ಅದಕ್ಕೆ ಹೇಳ್ತಾರಲ್ಲ, ಗ್ರಹಣ ಯೋಗ್ಯ ತ್ಯಾಗ ಯೋಗ್ಯ ಬೇರೆ, ಇಷ್ಟ ಅನಿಷ್ಟ ಬೇರೆ.
ವಿಚಾರ ಮಾಡ್ರಿ ಇದರ ಬಗ್ಗೆ. ಇಷ್ಟ ಅನಿಷ್ಟ ಬೇರೆ ರೀ, ಗ್ರಹಣ ಯೋಗ್ಯ ತ್ಯಾಗ ಯೋಗ್ಯ ಬೇರೆ. ಗ್ರಹಣ ಯೋಗ್ಯ ತ್ಯಾಗ ಯೋಗ್ಯ ಅಂದ್ರೆ ಉಪಾದೇಯ